ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಮನುಷ್ಯನಾಗಿರ್ಬೇಡ, ನನ್ ಪ್ರೇಮಿ ಆಗುವಂತ ತಾನೇ ನಿನ್ನ ಕೇಳ್ಕೊಳ್ತಾ ಇರೋದು. ನೀನೇ ಜೀವ ಅಂದ್ಕೊಂಡ್ ಬದುಕ್ತಿರೋ ನಾನು ನನ್ನ ಜಾಗದಲ್ಲಿ ಬೇರೆ ಯಾರನ್ನ ನೋಡಿದ್ರೆ ನನಗೆ ಕೋಪ ಬರೋದಿಲ್ವಾ? ಪ್ಲೀಸ್ ತಾರಕ್, ಈಗ್ಲೂ ಕಾಲ ಮಿಂಚಿಲ್ಲ. ಅವಳನ್ನ ಬಿಟ್ಟು ಬಂದ್ಬಿಡು. ನಾವಿಬ್ರು ಸುಖವಾಗಿ ಸಂಸಾರ ಮಾಡೋಣ. ಹೇಯ್, ನಿನಗಿದೆ ಲಾಸ್ಟ್ ವಾರ್ನಿಂಗ್ ಕಣೆ. ನೀನಲ್ಲ, ನನ್ನ ಹುಟ್ಟಿಸಿರೋ ಆ ದೇವ್ರು ಬಂದು ಹೇಳಿದ್ರು ನಾನು ಮಾತ್ರ ಮಯೂರಿನ ಬಿಡೋದಿಲ್ಲ. ನಾನು ಗೊತ್ತಿಲ್ಲದೆ ತಾಳಿ ಕಟ್ಟಿದ್ನೋ ಗೊತ್ತಿದ್ದು ತಾಳಿ ಕಟ್ಟಿದ್ನೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಮಯೂರಿನ ಮಾತ್ರ ಬಿಟ್ಕೊಡೋದಿಲ್ಲ. ನಿನಗೆ ತಾಕತ್ತಿದ್ರೆ ಅವಳನ್ನ ನನ್ನಿಂದ ದೂರ ಮಾಡು, ನೋಡೋಣ. ಇಟ್ಸ್ ಮೈ ಚಾಲೆಂಜ್. ಅನ್ನಿಸ್ಕೊಂಡವ್ರು ನಿಮ್ಗೆ ಒಂದೇಟು ಹೊಡೆದ ಮೇಲೂ ಸಾರಿ ಕೇಳು ಅಂದ್ರು ಕೇಳಲಿಲ್ಲ. ಅದಕ್ಕೆ ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ನೋಡ್ರಿ, ಪ್ರೀತಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಬ್ಬ ಗಂಡನಾಗಿ ಅವಳ ಜೊತೆ ನಿಂತ್ಕೊಳ್ಳೋದು ನನ್ನ ಕರ್ತವ್ಯ. ಅದನ್ನ ಈ ತಾರಕ್ ಮಾಡೇ ಮಾಡ್ತಾನೆ. ಯಜಮಾನ್ರೆ, ನೀವೆಲ್ಲ ವಿಷಯದಲ್ಲೂ ಸರಿಯಾಗಿದ್ದೀರಾ. ನಿಮ್ಮಲ್ಲಿ ಹುಡುಕ್ತೀನಿ ಅಂದ್ರು ತಪ್ಪು ಕಾಣ್ತಿಲ್ಲ. ಆದ್ರೆ ನನಗ್ ಗೊತ್ತಿಲ್ಲದೆ ಮಾಂಗಲ್ಯ ಕಟ್ಟಿದ್ರಲ್ಲ, ಅದೊಂದು ತಪ್ಪೆ ನನ್ನ ಕಣ್ ಮುಂದೆ ಕಾಣ್ತಾ ಇರೋದು. ಅದು ಬಿಟ್ರೆ ನಿಮ್ಮನ್ನ ಶ್ರೀರಾಮಚಂದ್ರ ಅಂತ ಹೇಳ್ಬೋದು. ರಾಮನಾಗಿರೋ ನೀವು ನನ್ನ ಜೀವನದಲ್ಲಿ ರಾವಣ ಯಾಕಾಗ್ಬಿಟ್ರಿ ಚಿಕ್ಕಜ್ಮಾನ್ರೆ? ನಿಮ್ಮೇಲಿಟ್ಟಿದ್ದ ಅಭಿಮಾನ, ಪ್ರೀತಿನ ನಿಮ್ ಕೈಯಾರೆ ನೀವೇ ಕಳ್ಕೊಂಡ್ಬಿಟ್ರಲ್ಲ. ಯಾಕೆ? ನಾನು ಏನ್ ಮಾಡಿದ್ದೆ? ನನ್ನ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಟ ಆಡ್ಬಿಟ್ರಿ? ಊರಿಗೆ ಬಂದಾಗ ನಿಮ್ ಮಾತು, ನಡವಳಿಕೆ ಎಲ್ಲ ವಿಚಿತ್ರ ಅಂತ ಅನಿಸ್ತು. ಆದ್ರೆ ಹೋಗ್ತಾ ಹೋಗ್ತಾ ನಿಮ್ದು ಮಗುವಿನ ಮುಗ್ಧ ಮನಸ್ಸು ಅಂತ ಅನಿಸ್ತು. ಅದಕ್ಕೆ ನಿಮಗ್ ಮದ್ವೆ ಆಗ್ಲಿ ಅಂತ ದುರ್ಗಮ್ಮನ ಹತ್ರ ಬೇಡ್ಕೊಂಡೇ ಹೊರತು ಆ ಮಗುವಿನ ಮನಸ್ಸಿನೊಳಗೆ ಇಂಥ ರಾಕ್ಷಸತ್ವ ಇದೆ ಅಂತ ಅರ್ಥನೇ ಆಗ್ಲಿಲ್ಲ. ನಿಮಗಂತೂ ಸಂಬಂಧಗಳ ಬೆಲೆ ಗೊತ್ತಿಲ್ಲ. ನನಗೆ ಸಂಬಂಧಗಳನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಅಂಥವಳ ತಂದು ಈ ನರ್ಕಕ್ಕೆ ತಳ್ಬಿಟ್ರಲ್ಲ, ಇದು ನ್ಯಾಯನ? ಒಂದ್ ಹೆಣ್ಣಿನ ಮೇಲಿನ ದ್ವೇಷಕ್ಕೆ ಇನ್ನೊಂದು ಹೆಣ್ಣಿನ ಬಾವಿಗೆ ತಳ್ಳಿ ತಮಾಷೆ ನೋಡ್ತಿದ್ರಲ್ಲ ಚಿಕ್ಕಜ್ಮಾನ್ರೆ, ನಿಮ್ಮನ್ನ ಏನ್ ಅನ್ನೋದು? ನನ್ನ ಇಂಥ ಸ್ಥಿತಿಗೆ ತಂದಿರೋ ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ.
ಸಭಾ ಫಸ್ಟ್ ಈ ಫೋನ್ ನಂಬರ್ ಚೇಂಜ್ ಮಾಡ್ಬೇಕು. ಸುಮ್ನೆ ಫೋನ್ ಮಾಡಿ ಟಾರ್ಚರ್ ಇಡ್ತಾರೆ. ಯಾಕೆ ಅಂತ ನೀನು ಕೇಳಲ್ವಾ ಸಿಂಗಾರಿ? ನಿಮ್ ವಿಷಯದಲ್ಲಿ ನಾನ್ ತಲೆ ಹಾಕೋದಿಲ್ಲ ಅಂತ ಹೇಳಿಲ್ವಾ ಚಿಕ್ಕ ಯಜಮಾನ್ರೆ? ನೀವ್ ನಂಬರ್ ಆದ್ರೂ ಬದಲಾಯಿಸಿ ಅಥವಾ ನನ್ನೇನೆ ಬದಲಾಯಿಸಿ, ನಾನೇನು ಬೇಜಾರ್ ಮಾಡ್ಕೊಳಲ್ಲ. ಅಯ್ಯಯ್ಯಯ್ಯಯ್ಯಯ್ಯೋ, ನಿನ್ನೆಲ್ಲಾದ್ರೂ ಬದಲಾಯಿಸೋದುಂಟೆ ಬಂಗಾರಿ? ನೀನು ನನ್ನ ಬಾಡಿಲಿ, ನನ್ನ ರಕ್ತದಲ್ಲಿ ಬೆರ್ತಿರುವಂತ ಎಣ್ಣೆ ಇದ್ದ ಹಾಗೆ. ಅದನ್ನ ಬದಲಾಯಿಸಿದ್ರೆ ನಾನು ಬದುಕೋದೇ ಇಲ್ಲ. ನೀವ್ ಬದುಕೋದಕ್ಕೋಸ್ಕರ ಯಾರ ಜೀವನ ಹಾಳಾದ್ರೂ ಪರವಾಗಿಲ್ಲ ಅಲ್ವಾ ಚಿಕ್ಕ ಯಜಮಾನ್ರೆ? ನಾನು ರಾಗವಾಗಿ ತಂತಿ ಮೀಟನ ಅಂತ ಇದ್ರೆ ಸಿಂಗಾರಿ, ನೀನು ಮೀಟ ತಂತಿನ ಕತ್ತರಿಸಾಕಕ್ ಹೋಗ್ತಿದ್ಯಲ್ಲ. ವೈ ನೋಡು, ನೀನು ಯಾಕೆ ಏನು ಅಂತ ಕೇಳ್ದೆ ಹೋದ್ರೆ ರಾತ್ರಿ ಇಡೀ ಅದೇ ಕೊರಗಲ್ಲಿ ನಾನು ನಿದ್ದೆ ಮಾಡ್ದೆ ನಿನ್ನೂ ಪಕ್ಕದಲ್ಲಿ ಕೂರಿಸ್ಕೊಂಡ್ ಪೆಗ್ ಮೇಲ್ ಪೆಗ್ ಹಾಕ್ತಾನೆ ಇರ್ತೀನಿ. ಬೇಕಾ? ಆಯ್ತು, ಅದೇನು ಅಂತ ಹೇಳಿ. ಈಗ ನೋಡು ಬಂದೆ ನನ್ ಟ್ರ್ಯಾಕ್ಗೆ. ಹೇಳ್ತೀನಿ ಕೇಳಿಸ್ಕೊ. ನೆಮ್ಮದಿಯಾಗಿ ಮೇಲೋಗಿ ಕೂತ್ಕೊಂಡೆ 2 ಪೆಗ್ ಹಾಕ್ತಿದ್ನ. ಫೋನ್ ಮಾಡಲ್ಲಪ್ಪ ಮೆಂಟ್ಲು. ಫೋನ್ ಮಾಡಿದ್ರು ನನ್ನ ಮದುವೆ ಆಗು ಅಂತಾಳೆ. ಎದುರುಗಡೆ ಸಿಕ್ಕಿದ್ರು ನನ್ನ ಮದುವೆ ಆಗು ಅಂತಾಳೆ. ಅವಳಿಗೆ ಮೋಸ್ಟ್ಲಿ ಸ್ಕ್ರೂ ಲೂಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಅವರಪ್ಪಂಗೆ ಟೈಟ್ ಮಾಡಕ್ ಕೇಳ್ಬೇಕು. ಅಲ್ಲ, ನಾನು ಅವಳಿಗೆ ಮೋಸ ಮಾಡಿದ್ನಂತೆ. ಇದೆಲ್ಲಾದ್ರೂ ನಂಬುವಂತ ಮತ್ತ ಸಿಂಗರ್ರಿ? ಎಲ್ರು ಸೇರ್ಕೊಂಡ್ ನನ್ ತಲೆ ಮೇಲೆ ಕರ್ಗ ಕೂರ್ಸಕ್ ನೋಡ್ತಿದ್ರು, ಬಚಾವಾದೆ. ಅಲ್ಲ, ಇದು ನೀನೇ ನಂಬುವಂತ ಮತ ಹೇಳು ಸಿಂಗರ್ರಿ. ಅವ್ರು ಹೇಳಿದ್ದು ಸರಿಯಾಗೇ ಇದೆ ಚಿಕ್ಕ ಯಜಮಾನ್ರೆ. ಹೌ ಹೇಗೆ? ನಿಮ್ಮಿಂದ ಅವ್ರಿಗೆ ಮೋಸ ಆಗಿದೆ. ಅದನ್ನ ನೀವು ಒಪ್ಕೊಳ್ಳೋದನ್ ಬಿಟ್ಟು ಅವ್ರ ಮೇಲೆ ತಪ್ಪನ್ನ ಹೊರಿಸ್ತಾ ಇದ್ದೀರಲ್ಲ. ಇಷ್ಟೆಲ್ಲ ಮಾಡಿದ್ದೀರಲ್ಲ, ನಿಮ್ಗೆ ಪಾಪ ಪ್ರಜ್ಞೆ ಅನ್ನೋದು ಕಾಡೋದಿಲ್ವಾ? ನನಗೆ ಕುಡಿತದ ಬಗ್ಗೆ ಕಾಡುತ್ತೆ ಹೊರತು ಪಾಪ ಪ್ರಜ್ಞೆ ಕಾಡೋದಿಲ್ಲ. ಅಷ್ಟಕ್ಕೂ ಈ ಶೂರ್ಪನಖಿ ಬಗ್ಗೆ ಯಾಕೆ ಕೇಳ್ತಿದ್ಯಾ? ಅವರು ಶೂರ್ಪನಖಿ ಆಗೋದಕ್ಕೆ ನೀವೇ ಕಾರಣ ಚಿಕ್ಕ ಯಜಮಾನ್ರೆ. ಅವ್ರನ್ನ ಮದ್ವೆ ಆಗೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದಿದ್ರೆ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ನೀವ್ ಹೇಳ್ಬೇಕಾಗಿತ್ತು. ಯಾಕೆ ಹೇಳಿಲ್ಲ? ಅವರು ನಿಮ್ಮನ್ನ ಮದ್ವೆ ಆಗಿ ಸುಖವಾಗಿರ್ತೀನಿ ಅಂತ ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಕೊಂಡಿದ್ರು. ಆ ಎಲ್ಲ ಕನ್ಸುಗಳಿಗೂ ತಣ್ಣೀರ್ ಎರಚ್ಬಿಟ್ರಲ್ಲ. ಒಂದ್ ಹೆಣ್ಣು ತನ್ನ ಮದ್ವೆ ಬಗ್ಗೆ ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಟಿರ್ತಾಳೆ. ಮೋಸ ಮಾಡೋ ನಿಮ್ಗೆ ಇದೆಲ್ಲ ಎಲ್ಲ ಅರ್ಥ ಆಗತ್ತೆ. ಅಲ್ಲ, ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದ್ರಲ್ಲ, ಮದ್ವೆ ಇಷ್ಟ ಇಲ್ದೆ ಹೋದ್ರುನು ಲಗ್ನ ಪತ್ರಿಕೆಗೆ ಪೂಜೆ ಮಾಡ್ಸೋದಕ್ಕೆ ನಮ್ಮೂರ್ಗೇನಕ್ ಬಂದಿದ್ರಿ? ಮದ್ವೆ ಸೀರೆ ಎಲ್ಲ ಆಯ್ಕೆ ಮಾಡುವಾಗ ನೀವೇನ್ ಮಾಡ್ತಿದ್ರಿ? ಇಬ್ರು ಜೊತೆಯಾಗಿ ಆರತಕ್ಷತೆ ಎಲ್ಲ ಮಾಡ್ಕೊಂಡ್ರಲ್ಲ, ಅವಾಗ ಯಾಕೆ ನೀವೇನು ಹೇಳಿಲ್ಲ? ಆದ್ರೆ ತಾಳಿ ಕಟ್ಬೇಕಾಗಿರೋ ಸಮಯದಲ್ಲಿ ಅವ್ರಿಗೆ ಕಟ್ಬೇಕಾಗಿರೋ ತಾಳಿನ ನನ್ ಕುತ್ತಿಗೆ ಕಟ್ಟಿದ್ರಿ. ನೀವ್ ಮಾಡಿದ್ದು ತಪ್ಪಲ್ವಾ? ಆ ಕಡೆ ಅವ್ರ ಜೀವನಾನು ಹಾಳಾಯ್ತು, ಈ ಕಡೆ ನನ್ ಜೀವನಾನು ಹಾಳಾಯ್ತು. ಅದು ಮಾತ್ರ ನಿಮಗ್ ಗೊತ್ತಾಗ್ತಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವ್ರ ಜಾಗದಲ್ಲಿ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೇನಾದ್ರೂ ಮಾಡ್ಕೊಂಡ್ ಬಿಟ್ಟಿರೋರು. ಆದ್ರೆ ಅವರು ಈಗ್ಲೂ ನೀವೇ ಬೇಕು ಅಂತ ಹೋರಾಡ್ತಾ ಇದ್ದಾರೆ. ಹಲೋ ಹಲೋ ಹಲೋ, ಏನು ಬಿಡ್ರೆ ಎಕ್ಸ್ಪ್ರೆಸ್ ಟ್ರೈನ್ ತರ ದುರ್ಗಾಪುರಕ್ಕೆ ಹೋಗಿ ಸೆಟ್ಲ್ ಆಗಿದ್ದೀರಾ? ಇದಕ್ಕೆ ಅನ್ಸದಪ್ಪ ಹೆಣ್ಮಕ್ಳು ಮಾತೇರು ಅಂತ ಕರೆಯೋದು. ಬರೀ ಮಾತಾಡ್ತಾನೇ ಇರ್ತೀರಾ.
ನನ್ಗೆ ಯಾಕೋ ನಿಮ್ ವರ್ಷನ ನೋಡ್ತಿದ್ರೆ ಆ ಮೆಂಟ್ಲನ್ನ ಈ ಮನೆಗ್ ಕರ್ಕೊಂಬಂದು ಇವ್ರ ಕಂಡ್ರೆ ನನಗೆ ಇಷ್ಟ ಇಲ್ಲ, ಇವ್ರು ನನ್ ಚಿಕ್ಕ ಯಜಮಾನ್ರು, ಇವ್ರಿಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ, ಕರ್ಕೊಂಡು ಹೋಗಿ ಅನ್ನಂಗಿದೆ. ಅಂತ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹಾಗೆ ಮಾಡ್ತೀನಿ. ಮಾಡ್ತೀರಾ ಬೆಟ ಅಂಕಲ್ ಆಸ್ತಿ ನಾನು. ಇಷ್ಟಾದ್ರೂ ನೀವ್ ಮಾಡಿರೋ ತಪ್ಪನ ನೀವ್ ಒಪ್ಕೋತಿಲ್ಲ ಅಲ್ವಾ ಚಿಕ್ಕ ಯಜಮಾನ್ರೆ? ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಒಪ್ಕೊಳಕ್ ಎಲ್ಲಾಗತ್ತೆ ಸಿಂಗಾರಿ. ನಿನಗೊಂದು ವಿಷಯ ಗೊತ್ತಾ? ಹೇಳ್ತೀನಿ ಕೇಳು. ಮುಹೂರ್ತದ ಹಿಂದಿನ ರಾತ್ರಿ ಆ ಮೆಂಟ್ಲು ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಹೋದ್ಲು. ಅಲ್ಲೇನಂದ್ಲು ಗೊತ್ತಾ? ತಾರಕ್, ನಿನ್ನ ಜೊತೆ ನಾನು ಒಂದೇ ಒಂದು ದಿನ ಜೀವನ ಕಳೆದ್ರು ಸಾಕು, ಅದೇ ನನ್ನ ಭಾಗ್ಯ, ಅದಾದ್ಮೇಲೆ ನೀನ್ ನನಗೆ ಡಿವೋರ್ಸ್ ಕೊಟ್ರು ಪರವಾಗಿಲ್ಲ ಅಂತ ಹೇಳಿದ್ಲು. ಒಂದೇ ಒಂದ್ ದಿವಸಕ್ಕೋಸ್ಕರ ಮದುವೆ ಕಳ್ಳೆಕಾಯಿ ಬೀಜಕ್ಕೋಸ್ಕರನಾಗ್ಲಿ ನಾನ್ ಮಾಡಿರೋದು ನನಗೆ 100% ಕರೆಕ್ಟ್. ದಟ್ಸ್ ಇಟ್. ನೀವು ನಿಮ್ ದೃಷ್ಟಿಕೋನದಲ್ಲಿ ನಿಂತು ನೋಡ್ತಾ ಇದ್ದೀರಾ, ಆದ್ರೆ ಅವಳ ಜಾಗದಲ್ಲಿ ನಿಂತು ನೋಡಿ, ನಿಮ್ಗೆಲ್ಲಾನು ಅರ್ಥ ಆಗುತ್ತೆ. ಅವಳು ಕೋಣನೇ ಇಲ್ಲ ಅಂದ್ಮೇಲೆ ದೃಷ್ಟಿಕೋನ ಎಲ್ಲಿಂದ ಬರ್ಬೇಕು? ಈ ನನ್ನ ಹಳ್ಳಿ ಸೊಗಡಿನ ಸಿಂಗಾರಿಗೆ ಹೆಂಗಪ್ಪ ಅರ್ಥ ಮಾಡಿಸಿದ್ದು? ಅಮ್ಮಣ್ಣಿ, ನೀವ್ ಯಾವ್ದು ನಿಮ್ಮ ಹೈಟಿಗೆ ತಕ್ಕಾಗೆ ಹಿಡ್ಕೊಳ್ಳೋದೇ ಇಲ್ವಾ? ఇప్పుడు చూడు, ನನ್ನ ದೃಷ್ಟಿಕೋನಕ್ಕೆ 6, ನಿನ್ನ ದೃಷ್ಟಿಕೋನಕ್ಕೆ 9, ಅಂದ್ರೆ 9. ಅವಳಿಗೆ ಸರಿ ಅನ್ಸಿದ್ದು ನನಗ್ ತಪ್ಪಾಗಿರ್ಬೋದು, ನನಗ್ ಸರಿ ಅನ್ಸಿದ್ದು ಅವಳಿಗೆ ತಪ್ಪಾಗಿರ್ಬೋದು. ಅರ್ಥ ಆಗಿಲ್ವಾ? ಅವಳಿಗೆ ಸರಿ ಅನ್ನಿಸಿದ್ದು ನನಗ್ ಸರಿ ಅನ್ನಿಸ್ಬೇಕಾಗಿಲ್ಲ, ನನಗ್ ಸರಿ ಅನ್ಸಿದ್ದು ಅವಳಿಗೆ ಸರಿ ಅನ್ನಿಸ್ಬೇಕಾಗಿಲ್ಲ. ನನ್ನ ದೃಷ್ಟಿಕೋನದ ಪ್ರಕಾರ ನಾನು ಸರಿನೇ. ಅಲ್ಲಿಗೆ ಮುಗಿದೋಯ್ತು.